ಎಲ್ರಿಗೂ ನಮಸ್ತೆ. ನಾನು ಗುಡುಜಿಗೆ ಜಸ್ಟ್ 6 months ಅಷ್ಟೇ. ನನಗೆ ಇನ್ನೂ 17 years ಅಷ್ಟೇ. ಸಡನ್ ಆಗಿ ಒಂದಿನ ಐ ಫೌಂಡ್ ಹಿಮ್ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಂಡ, ಮತ್ತೆ ನೈಟಲ್ಲಿ ಯೂರಿನೇಷನ್ಸ್ ಜಾಸ್ತಿ ಇತ್ತು. ಸೊ ಡಾಕ್ಟರ್ ಹತ್ರ ಹೋದಾಗ ಇವನಿಗೆ ಡಯಾಬಿಟೀಸ್ ಇದೆ ಅಂತ ಹೇಳಿ ಡಯಾಗ್ನೋಸ್ ಮಾಡಿ ಅವನಿಗೆ ಇನ್ಸುಲಿನ್ ಕೊಡ್ತಾ ಇದ್ರು. ಇನ್ಸುಲಿನ್ ಕೊಟ್ಟಾಗ ಅವನಿಗೆ 500 ರೇಂಜ್ ಇತ್ತು ಇನ್ಸುಲಿನ್ ಕೊಟ್ಟಾಗ್ಲೂ. ಸೊ ನಂಗೆ ತುಂಬಾ ಭಯ ಆಯ್ತು. ಅದಕ್ಕೆ ಮುಂಚೆ ನನಗೆ ನಮ್ಮ ಅಂಕಲ್ ಒಬ್ರು ಬರ್ತಾ ಇದ್ರು ಗುಡುಚಿಗೆ, ಮತ್ತೆ ನಮ್ಮ ದೊಡ್ಡಮ್ಮ ಅವರು ಬರ್ತಿದ್ದಾರೆ, ಅವರು ಮಾಡ್ತಿದ್ರು. ಅವ್ರ ಮೂಲಕ ನಾನು ಇಲ್ಲಿ ಬಂದ್ಮೇಲೆ ನನಗೆ 1 week ಅಷ್ಟೇ ಮೆಡಿಸಿನ್ ಕೊಟ್ಟಿದ್ರು. ಅದಾದ್ಮೇಲೆ ಇಲ್ವರ್ಗು ಐ ಹ್ಯಾವ್ ನೆವರ್ ಸೀನ್ 500 ರೇಂಜ್. ಇಟ್ ಈಸ್ ವಿತಿನ್ 200 ರೇಂಜ್. ಅಂಡ್ ವಾಟ್ ಎವರ್ ಅವರು ಕೊಡೋ ಡಯಟ್ ಏನು ಹೇಳಿದಾರೋ, ಮೆಡಿಸಿನ್ಸ್ ಏನಿದೋ ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ತಾ ಇದ್ದಾನೆ. ಅದರಿಂದ ವಾಕಿಂಗ್ ಆಗಲಿ ಏನೇ ಆಗಲಿ, ಏನೇ ಇನ್ಸ್ಟ್ರಕ್ಷನ್ಸ್ ಏನೇ ಡೌಟ್ ಇದ್ರು ನಾವು ಕೇಳಿದಾಗ್ಲೂ ಡಾಕ್ಟರ್ಸ್ ನಮಗೆ ಹೆಲ್ಪ್ಫುಲ್ ಆಗಿದ್ದಾರೆ. ಹೂಎವರ್ ವಾಂಟ್ಸ್, ಯಾರೇ ಇರಲಿ ಧೈರ್ಯವಾಗಿ ಬಂದು ಈ ಮೆಡಿಸಿನ್ನ ತಗೋಬಹುದು. ಖಂಡಿತವಾಗ್ಲೂ ಅವ್ರಿಗೆ ರಿವರ್ಸ್ ಇದೆ, ಅದು ಅನ್ಡೌಟೆಡ್ಲಿ ನೀವು ಬಂದು ತಗೋಬಹುದು. ಫೇವ್ರೇಟ್ ಫುಡ್ಸ್ ಅಂದ್ರೆ ಹೊರಗಡೆ ಹೋಗಿ ಪಾನಿಪುರಿ, ಮಸಾಲೆ ಪುರಿ, ಮತ್ತೆ ಚಿಕನ್, ಮಟನ್ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ವಿ. ಈಗ ಸ್ವಲ್ಪ ಅದನ್ನ ಕ್ವಾಂಟಿಟಿ ತಗೊಳಕ್ ಹೇಳಿದ್ದಾರೆ. ಕಂಪ್ಲೀಟ್ ಆಗಿ ಯಾವುದು ಬೇಡ ಅಂತ ಹೇಳಿಲ್ಲ, ಸ್ವಲ್ಪ ತಗೊಳ್ಳಿ. ಬಟ್ ಇಲ್ಲಿವರೆಗೂ ನಾನು 6 months ಜರ್ನಿ ಇದೆ. ಈ 6 months ಜರ್ನಿಯಲ್ಲೂ ನನಗೆ ಅವನ ಇನ್ಸುಲಿನ್ ಲೆವೆಲ್ 200 ಒಳಗಡೆನೇ ಇದೆ, ಬಿಫೋರ್ ಆಫ್ಟರ್ ಫುಡ್ಸ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್. ಸ್ಕೂಲ್ ಕಾಲೇಜಸ್ ಹೋಗೋದಕ್ಕೆ ಏನೂ ತೊಂದರೆ ಆಗಲಿಲ್ಲ ಅವನಿಗೆ, ಯಾಕಂದರೆ ಅವ್ನ ಮೆಡಿಸಿನ್ಸ್ ಸ್ಕೂಲ್ಗೂ ಕಾಲೇಜ್ಗೆ ಹೋಗ್ತಾ ತಗೊಳ್ತಾ ಇದ್ದ. ಸೊ ಅದರಿಂದ ಯಾವ ತೊಂದರೆನೂ ಆಗಲಿಲ್ಲ ಅವನಿಗೆ. ಸಪೋಸ್ ಏನೇ ಇದ್ರೂ ಡಾಕ್ಟರ್ ಹತ್ರ ಹೇಳಿದಾಗ ಅದಕ್ಕೆ ತಕ್ಕಂಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು, ಹೊರಗಡೆ ಏನಾದರೂ ಟ್ರಿಪ್ಸ್ ಅಲ್ಲಿಗೆ ಹೋಗುವಾಗ. ಸೊ ಅದನ್ನು ಇದು ಮಾಡ್ಕೋತಾರೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಡಾಕ್ಟರ್ ಯಮುನಾ ಆ್ಯಂಡ್ ಡಾಕ್ಟರ್ ಪಾಲಕ್. ರಿಯಲಿ ಎಲ್ಲರೂ ಹೇಳಂಗೆ ಒಂದು ಮಾತು, ಅವ್ರ ಮುಖ ನೋಡ್ತಾ ಇದ್ದಾಗೆ ಅರ್ಧ ಪೇಷಂಟ್ಸ್ ಏನು ಅವ್ರಿಗೆ ಇದೆಯೋ ಅದು ಪೂರ್ತಿ ಅರ್ಧ ಕಾಣೆ ಆಗೋಗ್ಬಿಡುತ್ತೆ, ಇನ್ನು ಅರ್ಧ ಮೆಡಿಸಿನಿಂದ ಅಷ್ಟೇ. ಇನ್ನು ಅವ್ರ ಅಪ್ರೋಚ್ ಆಗಲಿ, ಎಲ್ರದ್ದು ಸ್ಟಾಫ್ ಆಗಲಿ ಯಾರೇ ಆಗಲಿ ಬಂದಾಗ ಅವ್ರ ಅಪ್ರೋಚ್ ತುಂಬ ಚೆನ್ನಾಗಿರುತ್ತೆ, ವೆಲ್ಕಮಿಂಗ್ ಆಗಿರುತ್ತೆ. ಅಯ್ಯೋ ಡಾಕ್ಟರ್ ಹತ್ರ ಹೋಗ್ತಿದ್ದೀವಲ್ಲ ಅಂತ ಅನ್ಸಲ್ಲ, ಹೋಗಿ ನೋಡಬೇಕು, ಇನ್ನೊಂದ್ಸಲ ಅವ್ರಿಗೆ ವಿಸಿಟ್ ಮಾಡಬೇಕು ಅನ್ನೋ ಥರ ಫೀಲ್ ಆಗುತ್ತೆ. When I came to Guruji, it was 500 range sugar. Now it is like 150, 120. I am thanking Guruji.